ನಮಸ್ಕಾರ ವೀಕ್ಷಕರೇ, ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇಂದಿನ ದಿನಗಳಲ್ಲಿ ಸರ್ಕಾರಿ ಕೆಲಸ ಸಿಕ್ಕರೆ ಸಾಕಪ್ಪ, ಲೈಫ್ ಸೆಟಲ್ ಆಗತ್ತೆ ಅಂತ ಕನಸು ಕಾಣೋರೇ ಜಾಸ್ತಿ. ಆದ್ರೆ ಇಲ್ಲೊಬ್ಬ ರೈತರಿದ್ದಾರೆ. ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿ 23 ವರ್ಷಗಳ ಕಾಲ ಸರ್ಕಾರಿ ಕೆಲಸದಲ್ಲಿದ್ರು. ಆದ್ರೆ ಈ ಸರ್ಕಾರಿ ಕೆಲಸದಿಂದ ಬೇಸತ್ತ ಇವ್ರು ಸರ್ಕಾರಿ ಕೆಲಸಕ್ಕೆ ಗುಡ್ ಬೈ ಹೇಳಿ ಇಂದು ಅಪ್ಪಟ ಕೃಷಿಕರಾಗಿದ್ದಾರೆ. ಅಷ್ಟೇ ಅಲ್ಲ, ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ಕೈ ತುಂಬಾ ಆದಾಯವನ್ನ ಪಡಿತಾ ಇದ್ದಾರೆ. ಅರೆ ಯಾರಪ್ಪ ಇದು, ಇರೋ ಸರ್ಕಾರಿ ಕೆಲಸ ಬಿಟ್ಟು ಕೃಷಿ ಮಾಡ್ತಾ ಇರೋ ಅಪರೂಪದ ರೈತ ಅಂತೀರಾ? ಈ ಸ್ಟೋರಿ. ತೋಟ ಹೋಯ್ತು, ಮನೆ ಹೋಯ್ತು, ಎಲ್ಲ ಹೋಯ್ತು, ಏನಿಲ್ಲ. ಭಗವಂತ ಜೀವ ಒಂದು ಉಳಿಸು. ವರುಣನ ಅವಕೃಪೆಯಿಂದಾಗಿ ಬೆಳಗಾವಿಯ ರೈತರು ಬೆಳೆಗಳ ನಾಶದಿಂದಾಗಿ ಕಂಗಾಲಾಗಿದ್ದಾರೆ. ಆದ್ರೆ ಇಲ್ಲೊಬ್ಬ ರೈತರಿದ್ದಾರೆ. ಮಳೆ ಬಂದು ನೆರೆ ಆದ್ರೂ ಕೂಡ ಎದೆಗುಂದದೆ ಸಮಗ್ರ ಕೃಷಿ ಮಾಡ್ತಾ ನೆಮ್ಮದಿಯ ಬದುಕನ್ನ ಕಟ್ಕೊಂಡಿದ್ದಾರೆ. ಹೇಗೆ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇರೋ ವ್ಯಕ್ತಿಯ ಹೆಸರು ರತ್ನಪ್ಪಣ್ಣ ಗೋಣಿ ಅಂತ. ಕುಂದಾನಗರಿ, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಹೂಲಿಕಟ್ಟಿ ಗ್ರಾಮದವರು. ಮೂಲತಃ ಕೃಷಿ ಕುಟುಂಬದ ಹಿನ್ನೆಲೆಯವರಾದ್ರೂ ಕೂಡ ಡಿಪ್ಲೊಮಾ ಇಂಜಿನಿಯರಿಂಗ್ ಪದವಿ ಮುಗಿಸಿ ಸರ್ಕಾರಿ ಕೆಲಸದಲ್ಲಿದ್ರು. 23 ವರ್ಷಗಳ ಕಾಲ ಸರ್ಕಾರಿ ನೌಕರಿಯಲ್ಲಿದ್ದ ರತ್ನಪ್ಪಣ್ಣ ಮನಸ್ಸು ಮಾಡಿದ್ರೆ ಎಸಿ ರೂಮ್ನಲ್ಲಿ ಕೂತು ಕೈ ತುಂಬಾ ಸಂಬಳವನ್ನ ಎಣಿಸಬಹುದಾಗಿತ್ತು. ಆದ್ರೆ ಕೃಷಿಯ ಸೆಳೆತದಿಂದಾಗಿ ಸರ್ಕಾರಿ ಕೆಲಸಕ್ಕೆ ಗುಡ್ ಬೈ ಹೇಳಿ ಇಂದು ಅಪ್ಪಟ ಕೃಷಿಕರಾಗಿ ಬದಲಾಗಿದ್ದಾರೆ. ರತ್ನಪ್ಪಣ್ಣ ಸರ್ಕಾರಿ ಕೆಲಸಕ್ಕೆ ಗುಡ್ ಬೈ ಹೇಳಿದ ನಂತರ ತಮ್ಮಲ್ಲಿರೋ 45 ಎಕರೆ ಜಮೀನಿನಲ್ಲಿ ಕಬ್ಬಿನ ಕೃಷಿ ಮಾಡಲು ಮುಂದಾಗ್ತಾರೆ. ಪ್ರಾರಂಭದಲ್ಲಿ ಉತ್ತಮ ಆದಾಯವನ್ನೇ ಪಡಿತಾ ಇದ್ರು. ಆದ್ರೆ ಬರ್ತಾ ಬೆಳೆದ ಕಬ್ಬಿಗೆ ಬೆಂಬಲ ಬೆಲೆ ಸಿಗದೆ, ಸಕಾಲಕ್ಕೆ ಕಬ್ಬು ಕಟಾವಾಗದೆ, ಹಣ ಸಂದಾಯವೂ ಆಗದೆ ಕಾರ್ಖಾನೆಗಳಿಂದ ತೊಂದರೆ ಅನುಭವಿಸಿದ್ರು. ಇದರಿಂದ ಬೇಸತ್ತ ಇವರು 22 ಎಕರೆಯಲ್ಲಿ ಸಿಪಿ 802 ಹೊಸ ತಳಿಯ ಗೋವಿನ ಜೋಳವನ್ನ ಇದೇ ಮೊದಲ ಬಾರಿಗೆ ಬೆಳೆದು ಯಶಸ್ವಿಯಾಗಿದ್ದಾರೆ. ಒಕ್ಕಲ್ತನ ಮಾಡೋದು ನಾನು ಭಾಳ ಆರಾಮದನು. ನಂತರ ನಾನು ಒಬ್ಬ ಹೈಯೆಸ್ಟ್ ಶುಗರ್ ಕೇನ್ ಸಪ್ಲೈಯರ್ ಕಬ್ಬು ಬೆಳಿತೀನಿ ಗೋಕಾಕ್ ತಾಲೂಕದಲ್ಲಿ. ಆರ ಫ್ಯಾಕ್ಟ್ರಿಯವರು ಸರಿಯಾಗಿ ಈ 12 ತಿಂಗಳು 14 ತಿಂಗಳ ಕಬ್ಬು ಒಯ್ಯೋದಿಲ್ಲ, ಮತ್ತು ತೂಕದಲ್ಲಿ ಮೋಸ ಮಾಡ್ತಾರೆ, ಸರಿಯಾಗಿ ಕಾಲಕ್ಕೆ ರೊಕ್ಕ ಕೊಡೋದಿಲ್ಲ. ಹೀಗಾಗಿ ನಾನು ಭಾಳ ಕಬ್ಬಿನಿಂದ ನನ್ನ ಕಬ್ಬು ಶಾರ್ಟ್ ಸರ್ಕ್ಯೂಟ್ ಆಗಿ ಸುಟ್ಟು ಹೋತು 12 ಎಕರೆ. ಅದರಿಂದ ನಾನು ಬ್ಯಾಸೊತ್ತ ನಾನು ಚಿಲ್ಲಿ ನಂತರ ಗೋವಿನ ಜೋಳ ಇಂಥ ಮಾಡಿದ್ನು. ಈ ಸದ್ಯ ನಾನು ಸೆಪ್ಟೆಂಬರ್ 22, 2019ರಲ್ಲಿ 22 ಎಕರೆ CP 802 ಗೋವಿನ ಜೋಳ ಬಿತ್ತನೆ ಮಾಡಿದನು. ಈಗ ಅದು ಉತ್ತಮ ಫಲ ಬಂದದ. ಸುಮಾರು ಒಂದು ತೆನೆ 700ರಿಂದ 300 ಗ್ರಾಮ್ ಆಗ್ತದೆ, ಮತ್ತು ಕಣಿಕಿ 8ರಿಂದ 9 ಫೂಟ್ ಬಂದದ. ಸುಮಾರು ಒಂದು ಎಕರೆಗೆ 40 ಕ್ವಿಂಟಲ್ ಬೆಳೆ ಬರುವ ಲೆಕ್ಕದಾಗೈತೆ ನಂದ. ಬೆಳೆಗೆ ಪರ್ಯಾಯವಾಗಿ ಜೋಳವನ್ನ ಬೆಳೆಯಲು ಮುಂದಾದ ಇವರಿಗೆ ಪ್ರಕೃತಿಯ ವಿಕೋಪ ಹಾಗೂ ಗೋವಿನ ಜೋಳದಲ್ಲಿ ಲದ್ದಿ ಹುಳುವಿನ ಬಾಧೆಯಿಂದಾಗಿ ಬೆಳೆ ನಾಶವಾಗುವ ಹಂತದಲ್ಲಿತ್ತು. ಇದರಿಂದ ಎದೆಗುಂದದ ರತ್ನಪ್ಪಣ್ಣ ಕೃಷಿ ಇಲಾಖೆಯ ಮಾರ್ಗದರ್ಶನದಂತೆ ಔಷಧಿಯನ್ನ ಸಿಂಪಡಣೆ ಮಾಡಿರೋದ್ರಿಂದ ಇಂದು ಎಲ್ಲರೂ ಹುಬ್ಬೇರುವಂತಹ ಬಂಪರ್ ಫಸಲು ಬಂದಿದೆ. ನಾನು ಲದ್ದಿ ಹುಳ ಭಾಳ ಕಾಡ್ಸಾಕತ್ತಿತ್ತು. ನಾವು ಸಮೀಪದ ನಮ್ಮ ಗೋಕಾಕ ಮತ್ತು ಅರಬಾವಿ ರೈತ ಸೇವಾ ಕೇಂದ್ರಕ್ಕೆ ಹೋಗಿ ಆ ಬೆಂಜಾಟ್ ಅನ್ನೋದು ತೊಗೊಂಡ್ಬಂದು ಅದು ನಮ್ಮ ಹೊರಗಡೆ ಮಾರ್ಕೆಟ್ದಾಗ ಮಾರ್ತಾರೆ, ಅವ್ರಿಗೇನು 50% ಸಬ್ಸಿಡಿ ಕಡಿಮೆ ರೇಟ್ದಾಗ ಸಿಗ್ತೈತಿ. ನಾನು ರೈತ ಸೇವಾ ಕೇಂದ್ರಕ್ಕೆ ಹೋಗಿ ತಂದು ಬಡ್ದನು. ನಂತರ ಎಲ್ಲ ಹುಳ ಕಂಟ್ರೋಲ್ ಆಗಿದ್ದಾವೆ. ಬೆಂಜಾಟ್ ಅನ್ನೋದು ಅಗ್ರಿ ಈ ಲದ್ದಿ ಹುಳಕ್ಕೆ ಅಗ್ರಿ ಬೆಸ್ಟ್ ಔಷಧ ಎನ್ನಕ್ಕೆ ಅಡ್ಡಿಲ್ಲ. ಮತ್ತು ನಮ್ಗೆ ಈ 2-3 ಸಲ ಸ್ಪ್ರೇ ಮಾಡಿದ್ದೀನಿ. ಈಗ ಸ್ಪ್ರೇ ಮಾಡೋಣ ಕಂಟ್ರೋಲ್ಗೆ ಬಂದೈತಿ. ಕಂಟ್ರೋಲ್ ಬಂದ ನನಗೆ ಸುಮಾರು 90ರಿಂದ 90 ಡೇಸ್ಗೆ ಕಟ್ಟಿಂಗ್ ಬಂದೈತಿ. ಈ ರೈತರ ಗೋವಿನ ಜೋಳ ಹಾಕಿರ ಭೂಮಿ ಬಡವಾಕೈತೆ ಅಂದರು. ಅದಕ್ಕೇನಿಲ್ಲ, ನಾವು ಯಾವುದೇ ಒಂದೊಂದು ಬೆಳೆ ಒಂದೊಂದು ಸಲ ಚೇಂಜ್ ಮಾಡ್ಬೋದು. ಇವತ್ತು ಗೋವಿನ ಜೋಳ ಬೆಳೆದ್ರೆ ನಾವು ನಾಳೆ ಕಬ್ಬು ಹಾಕೋದು, ಮತ್ತೆ ತೆಗೆದು ನಾವು ಬಾಳೆಗಿಡ ತೆಗೆದು ಹೂ ಹಚ್ತು. ಒಟ್ಟು ನಾವು ಕ್ರಾಪ್ ರೊಟೇಷನ್ ಮಾಡೋದ್ರಿಂದ ಭೂಮಿಗೇನು ಬಡವಾಗಲ್ಲ ಅಂತ ನನ್ನ ಒಂದು. ಈ 22 ಎಕರೆಯಲ್ಲಿ ಗೋವಿನ ಜೋಳವನ್ನ ಬಿತ್ತನೆ ಮಾಡೋದಕ್ಕೂ ಮುಂಚೆ ಮೆಣಸಿನಕಾಯಿಯ ಕೃಷಿಯನ್ನ ಮಾಡ್ತಾ ಇದ್ರು. ಮೆಣಸಿನಕಾಯಿ ಬೆಳೆಯಲು ಉತ್ತಮ ಆದಾಯವನ್ನ ಗಳಿಸಿದ್ರು. ಬೆಳೆಯನ್ನ ಕಟಾವು ಮಾಡಿ ನಂತರ ಚೆನ್ನಾಗಿ ಭೂಮಿಯನ್ನ ಉಳುಮೆ ಮಾಡಿದ ನಂತರ ಎಕರೆಗೆ 2 ಚೀಲದಂತೆ ಡಿಎಪಿ ರಾಸಾಯನಿಕ ಗೊಬ್ಬರವನ್ನ ಹಾಕಿದ್ರು. ನಂತರ ಸಾಲಿನಿಂದ ಸಾಲಿಗೆ 2 ಅಡಿ, ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರವಿರುವಂತೆ ಬಿತ್ತನೆ ಬೀಜವನ್ನ ನಾಟಿ ಮಾಡಿರೋದ್ರಿಂದ ಉತ್ತಮ ಫಸಲು ಬಂದಿದೆ. ಎಕರೆಗೆ 8 ಕೆಜಿಯಂತೆ ಬೀಜವನ್ನ ನಾಟಿ ಮಾಡಿರುವ ರತ್ನಪ್ಪಣ್ಣ ಜೋಳದ ಬೀಜವನ್ನ ಬಿತ್ತಿದ್ದ 20ನೇ ದಿನಕ್ಕೆ ಎಕರೆಗೆ 2 ಚೀಲದಂತೆ ಯೂರಿಯಾವನ್ನ ನೀಡಿದ್ದಾರೆ. ಅಲ್ಲದೆ ಕಾಲಕಾಲಕ್ಕೆ ಗೊಬ್ಬರ ಹಾಗೂ
ಔಷಧಿಯನ್ನ ಸಿಂಪಡಣೆ ಮಾಡಿ ಬೆಳೆಯನ್ನ ಸಂರಕ್ಷಣೆ ಮಾಡ್ತಿದ್ದಾರೆ. ಅಲ್ಲದೆ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡಿರೋ ಇವರು ಡ್ರಿಪ್ ಮೂಲಕವೇ ಬೆಳೆಗೆ ಗೊಬ್ಬರವನ್ನ ನೀಡ್ತಾ ಇದ್ದಾರೆ. ಮೊದಲ ಭೂಮಿ ಸಿದ್ಧತೆ ಮಾಡ್ಕೋಬೇಕಾರೆ ನಾನು ಮೆಣಸಿ ಗಿಡ ಹಚ್ಚೀನಿ. ಮೆಣಸಿ ಗಿಡದ ಎಲ್ಲ ಮಲ್ಚಿಂಗ್ ಪೇಪರ್ ಎಲ್ಲ ತೆಗೆದು ಅದನ್ನೆಲ್ಲ ತೆಗೆದು ಹೋಗೋದು, 2 ಸಲ ರೂಟ್ರು ಹೊಡೆದು ಎತ್ತುಗಳಿಂದ ನಂತರ ಸಾಲು ಬಿಟ್ಟು ಮನುಷ್ಯರಿಂದ ಎಲ್ಲ ಕೈಗಳು ಹಾಕಿಸಿ ನಂತರ ಎಲ್ಲ ನಾವು ಒಂದು ಎಕರೆಗೆ 8 kg ಬಿತ್ತನೆ ಬೀಜ ಉಪಯೋಗ ಮಾಡಿದೆನು. ನಂತರ ಎಕರೆಗೆ 2 ಚೀಲ DAP. ನಂತರ ನಾನು ಮೊದಲು ಆಯ್ಕೆ ಮಾಡ್ಬೇಕಾದ್ರೆ ಯಾವ ತಳಿ ಆಯ್ಕೆ ಮಾಡೋದು, ಇಳುವರಿ ನಮ್ಮ ಏರಿಯಾಕ್ಕೆ ಯಾವ್ದು, ಮಳೆಗಾಲ ಹೆಚ್ಚಾರ ಯಾವ ಮತ್ತು ಈ ಲದ್ದಿ ಹುಳ ಕಾಟ ಇದು ನೋಡ್ಕೊಂಡು ನಾನು ಒಂದು ಉತ್ತಮ ತಳಿ ಆಯ್ಕೆ ಮಾಡ್ಕೊಂಡು ಇದು ಮಾಡಿ ನಂತರ ನಾನು ಎಲ್ಲ ಎತ್ತುಗಳೇ ನಂತರ ಮನುಷ್ಯರಲ್ಲೇ ಬಿತ್ತಿಸಿ ಕೈಗಳು ಹಾಕಿಸಿ ನಾನೆಲ್ಲ ಡ್ರಿಪ್ ಅಳವಡಿಸಿದ್ದೀನಿ. ಎಲ್ಲ ಹೊಲಕ್ಕೆ ಡ್ರಿಪ್ ಅಳವಡಿಸಿ ಬಿತ್ತಿದ 20 ದಿವಸಕ್ಕೆ ಗೊಂಜಾಳ 20 ದಿವಸ ಬಂದದಕ್ಕೆ 2 ಸಲ ಎಡೆ ಹೊಡೆದ್ನಿ. 2 ಸಲ ಎತ್ತುಗಳು ಎಡೆ ಹೊಡೆದು 20ನೇ ದಿವಸಕ್ಕೆ ಯೂರಿಯಾ ಸ್ಪ್ರೇ ಮಾಡಿ ಮತ್ತು ನೀರು ಕೊಟ್ಟು ಮತ್ತು ಆಮೇಲೆ ತುರಾಗಿ ಬಂದಾಗ ಪೊಟ್ಯಾಶು ಪ್ಲಸ್ ಯೂರಿಯಾ ಸ್ಪ್ರೇ ಮಾಡಿದೆವು. ಹೀಗಾಗಿ ನಮಗೆ ಉತ್ತಮ ಇಳುವರಿ ಬರೋಕ್ಕೆ ಮೇಲ್ಕ ನಾನು ಎಲ್ಲ ಟೈಮ್ ಟು ಟೈಮ್ ಎಲ್ಲ ಅದಕ್ಕೆ ಏನು ಸಿಂಪರಣೆ ಮಾಡೋಕ್ಕೂ ಏನು ಔಷಧ ಉಪಚಾರ ಏನು ಮಾಡ್ಬೇಕಂದ್ರೆ ಮಾಡಿದ್ರಿಂದ ಒಂದು ಉತ್ತಮ ಇಳುವರಿ ಬಂದಾಗ ನನಗೊಂದು ಎಕರೆಗೆ 15,000 ಖರ್ಚು ಮಾಡಿ ಜೋಳದ ಕೃಷಿ ಮಾಡ್ತಾ ಇರೋ ರತ್ನಪ್ಪಣ್ಣ ಎಕರೆಗೆ 40 ಕ್ವಿಂಟಾಲ್ ಇಳುವರಿ ಪಡಿತಾ ಇದ್ದು ಸರಾಸರಿ 80,000 ರೂಪಾಯಿ ಆದಾಯ ಬರುವ ನಿರೀಕ್ಷೆಯಲ್ಲಿದ್ದಾರೆ. ಕೇವಲ ಒಂದೇ ಬೆಳೆಗೆ ಜೋತು ಬೀಳದೆ ಬೆಳೆಗಳನ್ನ ಪರಿವರ್ತನೆ ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನ ಪಡೆಯಬಹುದಲ್ಲದೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬರಲ್ಲ ಅಂತಾರೆ ಈ ರತ್ನಪ್ಪಣ್ಣ. ರೈತರ ಆತ್ಮಹತ್ಯೆ ಮಾಡ್ಕೋತಾರೆ. ಆತ್ಮಹತ್ಯೆ ಎಂದೂ ಮಾಡ್ಕೋಬಾರ್ದು. ನಾನು ರೈತರಲ್ಲಿ ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಇವ್ರು ಅಲ್ಲಿ ಕಟ್ಟಿ ಕುಂಡ್ರದ ಅದನ್ನ ಕುಂಡ್ರದ ನನಗೆ ಆಳು ಸಿಗಂಗಿಲ್ಲ, ಆರು ಸಿಗಂಗಿಲ್ಲ ಅನ್ಬಾರ್ದು. ಈಗ ಡ್ರಿಪ್ ಇರಿಗೇಷನ್ ಎಂತೆಂಥ ಸಬ್ಸಿಡಿ ಒಳಗೆ ಸಿಗ್ತದೆ, ಸಬ್ಸಿಡಿ ಒಳಗೆ ಸಿಗೋದನ್ನ ಉಪಯೋಗ ಮಾಡ್ಕೊಂಡು ಸುಳ್ಳು ಕಾಲ ಹರಣ ಮಾಡಬಾರ್ದು. ನಂತರ ಈಗ ಎಲ್ಲ ಹೊಸ ಬೆಳೆ ಬಂದಾವ, ಹೊಸ ಸಿಸ್ಟಮ್ ಬಂದದ, ಅದನ್ನೆಲ್ಲ ಉಪಯೋಗ ಮಾಡ್ಕೊಂಡು ರೈತರು ಉತ್ತಮ ಥರ ಬೆಳೆದು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಹೇಳ್ತಾನು. ಪ್ರವಾಹ ಪರಿಸ್ಥಿತಿಯಲ್ಲೂ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಗೋವಿನ ಜೋಳದ ಕೃಷಿಯಲ್ಲಿ ಯಶಸ್ವಿಯಾಗಿದ್ದಾರೆ ರತ್ನಪ್ಪಣ್ಣ. ಇದೀಗ ಇವರ ಜಮೀನಿನಲ್ಲಿ ಬೆಳೆದು ನಿಂತಿರೋ ಜೋಳವನ್ನ ನೋಡಲು ಸ್ಥಳೀಯ ರೈತರಲ್ಲದೆ ವಿದೇಶದಿಂದಲೂ ರೈತರು ಬಂದು ವೀಕ್ಷಣೆ ಮಾಡ್ತಿದ್ದಾರೆ. ಅಲ್ಲದೆ ತಮ್ಮ ಜಮೀನಿಗೆ ಭೇಟಿ ನೀಡೋ ರೈತರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ವ್ಯವಸಾಯದಲ್ಲಿ ಈ ಭಾಗದಲ್ಲಿ ಅತ್ಯಂತ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿ ಯಾವುದೇ ಬೆಳೆ ಇರ್ಬೋದು. ಇವತ್ತು ಅವ್ರು ನಾವು ಹಿಂದೆ ಬಾಳೆ ಬೆಳೆ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಕಬ್ಬ ಇರ್ಬೋದು. ಇವತ್ತು CP 802 ಅನ್ನುವಂಥ ಒಂದು ತಳಿಯನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಬೆಳಗಾಂ ಜಿಲ್ಲೆಯಲ್ಲಿ ಭಾಳಷ್ಟು ಮಳೆಯಿಂದ ಭಾಳಷ್ಟು ಭೂಮಿಗಳು ಇನ್ನೂ ತನಕ ನಮ್ಮ ಕೈ ಬರ್ತಾ ಇಲ್ಲ. ಅಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲೂ ಸಹ ಕೂಡ ಅವರ ಮುತುವರ್ಜಿಯನ್ನು ವಹಿಸಿ ಈ CP 802 ಅನ್ನುವಂಥ ಒಂದು ತಳಿಯನ್ನು ಆಯ್ಕೆ ಮಾಡಿ ಅದನ್ನು ಸಮರ್ಪಕವಾಗಿ ಬಿತ್ತನೆ ಮಾಡೋದರ ಜೊತೆಗೆ ಇವತ್ತು ಕಳೆ ನಾಶ ಇರ್ಬೋದು, ಅದರ ಜೊತೆಗೆ ಅದು ಬೆಳೆಯುವ ಪ್ರಮಾಣ ಇವತ್ತು ಭಾಳಷ್ಟು ಪ್ರಾರಂಭಿಕ ಹಂತದಲ್ಲಿ ಗೋವಿನ ಜೋಳಕ್ಕೆ ಲದ್ದೆ ಹುಳಿ ಕಾಟದಿಂದ ಭಾಳಷ್ಟು ಜನ ಹರಿಗಿದಂಥ ಉದಾಹರಣೆಗಳನ್ನು ಸಹ ನಾವು ನೋಡಿದ್ದೀವಿ. ಅಂಥವು ಎಲ್ಲವನ್ನು ನೀಗಿ ಇವತ್ತು ಉತ್ತಮವಾದಂತಹ ಬೆಳೆಯನ್ನು ಬೆಳೆಯೋದ್ರ ಜೊತೆಗೆ ಭಾಳಷ್ಟು ರೈತರಿಗೆ ಇವರು ಮಾದರಿಯಾಗಿ ಹೊರಹೊಮ್ಮಿದ್ದಾರೆ. ಜೋಳದ ಕೃಷಿಯಲ್ಲಿ ಯಶಸ್ವಿಯಾಗಿರೋ ರತ್ನಪ್ಪಣ್ಣ ಈ ಜೋಳದ ಕೃಷಿಯ ಜೊತೆಗೆ 12 ಎಕರೆಯಲ್ಲಿ ಬಾಳೆ ಕೃಷಿ ಮಾಡ್ತಿದ್ದಾರೆ. G9 ತಳಿಯ 12,000 ಹೈಬ್ರಿಡ್ ತಳಿಯ ಬಾಳೆ ಗಿಡವನ್ನ ನಾಟಿ ಮಾಡಿ ಪೋಷಣೆ ಮಾಡ್ತಿದ್ದಾರೆ. ಈ ಬಾಳೆ ಕೃಷಿಗೂ ಕೂಡ ಹನಿ ನೀರಾವರಿಯನ್ನ ಅಳವಡಿಸಿಕೊಂಡಿರುವ ಇವರು ಡ್ರಿಪ್ ಮೂಲಕವೇ ಬಾಳೆ ಗಿಡಗಳಿಗೆ ಕಾಲಕಾಲಕ್ಕೆ ಗೊಬ್ಬರವನ್ನ ನೀಡುತ್ತಿದ್ದಾರೆ. ಹೀಗೆ ಕಾಲಕಾಲಕ್ಕೆ ಗೊಬ್ಬರ ಹಾಗೂ ನೀರನ್ನ ನೀಡೋದ್ರಿಂದ ಉತ್ತಮ ಇಳುವರಿ ಬಂದಿದ್ದು ಒಂದು ಗೊನೆ 20 ಕೆಜಿಯಷ್ಟು ತೂಕ ಹೊಂದಿದೆ. ಈಗಾಗಲೇ ಉತ್ತಮ ಇಳುವರಿ ಬಂದಿದ್ದು ಬಾಳೆಗೊನೆಯನ್ನೇ ಕಟಾವು ಮಾಡಿ ನೀರಿನಲ್ಲಿ ತೊಳೆದು ಮಾರಾಟ ಮಾಡ್ತಿದ್ದಾರೆ. ಈಗಾಗಲೇ 3/4 ಭಾಗ ಕಟಾವಾಗಿದ್ದು ಒಟ್ಟಾರೆ 12 ಎಕರೆಯ ಬಾಳೆ ಕೃಷಿಯಲ್ಲಿ ವರ್ಷಕ್ಕೆ 30 ಲಕ್ಷ ಆದಾಯವನ್ನ ಪಡಿತಾ ಇದ್ದಾರೆ. G9 ಬಾಳೆ ಲವಣಿ ಮಾಡಿದ್ದೀನಿ. 12 ಎಕರೆ ಲವಣಿ ಮಾಡಿದನು. ಅದು ನಾ ಸಾಲಿಂದ ಸಾಲಿಗೆ 6-4 ಇಟ್ಟಿದ್ದೀನಿ. 6-4 ಇಟ್ಟ ಎಕರೆಗೆ 16,100 ಒಂದು ಸಸಿ ಕುಣಿಸಿದ್ದೀನಿ ರೀ. ಟೋಟಲ್ ನಾವು ಒಟ್ಟು 12 ಎಕರೆದಾಗ 18,000 ಸಸಿ G9 ನಾನು ಜಳಗಾವ್ ತರಿಸಿ ಎಲ್ಲ ಹಚ್ಚಿದ್ರಿ. ನಂತರ ನಾನು ಇದಕ್ಕೆಲ್ಲ ಮುಖ್ಯವಾಗಿ ಅಂದ್ರೆ ನಾನು ಡ್ರಿಪ್ ಮಾಡ್ಕೊಂಡ್ರಿ. ಮತ್ತು ಡ್ರಿಪ್ ಮಾಡ್ಕೊಂಡ ನಾನು ಎಲ್ಲ ಪ್ರತಿ ಗೊಬ್ಬರನೂ ಎಲ್ಲನೂ ಡ್ರಿಪ್ನಲ್ಲೇ ವಾಟರ್ ಸೊಲ್ಯುಬಲಲ್ಲೇ ಬಿಡ್ತೀನಿ ರೀ.
ನಂತರ ನಂದು ಹೋದ ವರ್ಷ ಅಕ್ಟೋಬರ್ 7-8-2018 ಲಾವಣಿ ಮಾಡೀನಿ ರೀ. ನಂದು 11-12 ತಿಂಗಳ ಕಟಿಂಗ್ ಚಾಲು ಆಯ್ತು. ಈ ಸದ್ಯ ಕಟಿಂಗು ಇನ್ನೂ ಚಾಲು ಐತಿ. ನಂದು ಸುಮಾರು ಆದಾಯ ಒಂದು 45 ಲಕ್ಷ ರೂಪಾಯಿ ಆದಾಯ ಬಂದ, ಇನ್ನೂ ಸ್ವಲ್ಪ ಬರೋದ್ರಾಗೈತಿ ರೀ. ಸುಮಾರು ನಾನು ಒಂದು 15 ಲಕ್ಷ ರೂಪಾಯಿ ಖರ್ಚು ಮಾಡೀನಿ. ಸುಮಾರು ನನಗೆ ನಿವ್ವಳ ಒಂದು 12 ಎಕರೆಗೆ ಒಂದು 30 ಲಕ್ಷ ರೂಪಾಯಿ ನೆಟ್ ಲಾಭ ಆಗೈತಿ. ಕಬ್ಬಿನಕ್ಕಿಂತ ನನಗೆ ಇದು ಭಾಳ ಒಳ್ಳೆಯ ಲಾಭ ಆಗೈತಿ. ನಂತರ ನನಗೆ ಲೇಬರ್ದು ಖರ್ಚು ಕಡಿಮೆ ಐತಿ. ಹೀಗಾಗಿ ನಾನು ಮತ್ತೆಲ್ಲ ಇವಕ್ಕೆ ಪ್ರತಿಯೊಂದು ಗಿಡಕ್ಕೆ ಒಂದೊಂದು ಬಿಟ್ಟು ಸಗಣಿ ಗೊಬ್ಬರ ಹಾಕಿದ್ದೀನಿ ರೀ. ಸಗಣಿ ಗೊಬ್ಬರ ಹಾಕಿ ಏನಂದ್ರೆ ಎಲ್ಲ ಪವಟ್ರೆಲ್ಲ ಹೊಡೆದು ಮುಚ್ಚೆ ಎಲ್ಲ ಡ್ರಿಪ್ಲೆ ಫಸ್ಟ್ ಕ್ಲಾಸ್ ನೀರು ಮಾಡಿದ್ರೆ ನನಗೆ ಒಂದಂದ್ರೆ ನಂದು ಭಾಳ ಜಮೀನು ಇರೋದ್ರಿಂದ ನಾನು ಎಲ್ಲ ಡ್ರಿಪ್ ಮುಖಾಂತರ ಎಲ್ಲ 50 ಎಕರೆ ಹೊಲಕ್ಕೆಲ್ಲ ಡ್ರಿಪ್ ಮುಖಾಂತರ ನಾವೊಂದು ಸನಿಕೆ ಹೊಡೆದು ಎಲ್ಲೂ ನೀರು ಹಾಸಂಗಿಲ್ಲ. ನಂತರ ಎಲ್ಲ ಡ್ರಿಪ್ ಮುಖಾಂತರ ಮಾಡಿ ನಾನು ಒಬ್ಬ 50 ಎಕರೆ ನೀರಾವರಿ ಕಂಟ್ರೋಲ್ ಮಾಡ್ತಾನಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇರೋ ರತ್ನಪ್ಪಣ್ಣ ಅಲ್ಪಾವಧಿಯ ಬೆಳೆಯಾಗಿ ಚೆಂಡು ಹೂವಿನ ಕೃಷಿಯನ್ನು ಯಶಸ್ವಿಯಾಗಿ ಮಾಡ್ತಿದ್ದಾರೆ. 5 ಎಕರೆಯಲ್ಲಿ ಹೈಬ್ರಿಡ್ ತಳಿಯ ಕೆಂಪು ಹಾಗೂ ಹಳದಿ ಬಣ್ಣದ ಚೆಂಡು ಹೂವಿನ ಗಿಡವನ್ನ ನಾಟಿ ಮಾಡಿದ್ದಾರೆ. ಅಲ್ಲದೆ ಈಗಾಗಲೇ ಗಿಡದ ತುಂಬಾ ಹೂ ಬಿಡೋಕೆ ಪ್ರಾರಂಭವಾಗಿದ್ದು, ಈ ಚೆಂಡು ಹೂವಿನ ಕೃಷಿಯಿಂದಲೂ ಉತ್ತಮ ಆದಾಯವನ್ನ ಪಡಿತಾ ಇದ್ದಾರೆ. ಕೈಗೆ ಬಂದ ಕಬ್ಬಿನ ಫಸಲು ಬೆಂಕಿಯ ಅನಾಹುತದಿಂದ ನಾಶವಾದಾಗ ಧೃತಿ ಕೆಡದೆ ಕಬ್ಬಿಗೆ ಪರ್ಯಾಯ ಬೆಳೆಯಾಗಿ ಜೋಳದ ಕೃಷಿ ಮಾಡ್ತಾ ಯಶಸ್ವಿಯಾಗಿದ್ದಾರೆ ಈ ರತ್ನಪ್ಪಣ್ಣ. ಅಲ್ಲದೆ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿರೋ ಇವರು ಬಾಳೆ, ಚೆಂಡು ಹೂವಿನ ಕೃಷಿ ಮಾಡ್ತಾ ಲಕ್ಷ ಆದಾಯವನ್ನ ಪಡಿತಾ ಇದ್ದಾರೆ. ಆದ್ರೆ 45 ಎಕರೆಯ ಭೂಮಿಗೆ ಗೊಬ್ಬರವನ್ನ ಪೂರೈಕೆ ಮಾಡಬೇಕು ಅಂದ್ರೆ ತಮಾಷೆ ಮಾತಲ್ಲ. ಹಾಗಾದ್ರೆ ರತ್ನಪ್ಪಣ್ಣ ತಮ್ಮ ಬೆಳೆಗಳಿಗೆ ಗೊಬ್ಬರವನ್ನ ನೀಡಲು ಯಾವ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಗೊತ್ತಾ? ಹೇಳ್ತೀವಿ ಬ್ರೇಕ್ ಆದ್ಮೇಲೆ. 45 ಎಕರೆಯಲ್ಲಿ ಯಶಸ್ವಿಯಾಗಿ ಸಮಗ್ರ ಕೃಷಿ ಮಾಡ್ತಾ ಇರೋ ರತ್ನಪ್ಪಣ್ಣ ಬೆಳೆಗಳಿಗೆ ಗೊಬ್ಬರವನ್ನ ನೀಡೋ ಸಲುವಾಗಿ ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಹಸು ಎಮ್ಮೆಗಳಿಂದ ಬರೋ ಸಗಣಿ ಗಂಜಲವನ್ನ ಶೇಖರಣೆ ಮಾಡಿ ಕಾಲಕಾಲಕ್ಕೆ ಬೆಳೆಗಳಿಗೆ ನೀಡ್ತಾ ಇರೋದ್ರಿಂದ ಉತ್ತಮ ಇಳುವರಿಯನ್ನ ಪಡಿತಾ ಇದ್ದಾರೆ. ಹಾಗಾದ್ರೆ ರತ್ನಪ್ಪಣ್ಣ ಯಾವ ತಳಿಯ ಹಸುಗಳ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಹೈನುಗಾರಿಕೆಯಿಂದ ಎಷ್ಟು ಆದಾಯ ಗಳಿಸ್ತಾ ಇದ್ದಾರೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. 45 ಎಕರೆಯ ಜಮೀನಿನಲ್ಲಿ ಕೃಷಿ ಮಾಡೋದಕ್ಕೆ ಇರೋ ಸರ್ಕಾರಿ ಕೆಲಸ ಬಿಟ್ಟು ಬಂದ ತಕ್ಷಣ ಮೊದಲು ಪ್ರಾರಂಭ ಮಾಡಿದ್ದೇ ಹೈನುಗಾರಿಕೆ. ಭೂಮಿಯ ಫಲವತ್ತತೆಯನ್ನ ಕಾಪಾಡಲು ಬೆಳೆಗಳಿಗೆ ಗೊಬ್ಬರವನ್ನ ನೀಡುವ ಸಲುವಾಗಿ ಶೆಡ್ ನಿರ್ಮಾಣ ಮಾಡಿಕೊಂಡು ಹೈನುಗಾರಿಕೆಯನ್ನ ಯಶಸ್ವಿಯಾಗಿ ಮಾಡ್ತಿದ್ದಾರೆ ರತ್ನಪ್ಪಣ್ಣ. ಪ್ರತ್ಯೇಕವಾಗಿ 2 ಶೆಡ್ ನಿರ್ಮಾಣ ಮಾಡಿಕೊಂಡು ಹೈನುಗಾರಿಕೆ ಮಾಡ್ತಾ ಇರೋ ರತ್ನಪ್ಪಣ್ಣ 15 ಮುರ್ರಾ, 20 ಜೆರ್ಸಿ ಸೇರಿದಂತೆ 75 ರಾಸುಗಳನ್ನ ಸಾಕಾಣಿಕೆ ಮಾಡ್ತಿದ್ದಾರೆ. ಸ್ವಲ್ಪ ಪ್ರಾಬ್ಲಮ್ ಆಗೈತ್ರಿ. 50 ಎಕರೆಗೆ ಗೊಬ್ಬರ ತೊಗೊಂಬರೋದ್ರು, ಅಲ್ಲಿ ಹಳ್ಳಿಗೆ ಹೋಗೋದು, ಇಲ್ಲಿ ಹಳ್ಳಿಗೆ ಹೋಗೋದು, ಮತ್ತು ಭಾಳ ತುಟ್ಟಿ ಹೇಳಕತ್ರು. ಅದಕ್ಕೆ ನಾ ಏನು ಮಾಡಿ ಸ್ವಂತ ಏನಾರ ಒಂದು ಇದಕ್ಕೆ ಉಪಾಯ ಹುಡುಕ್ಬೇಕಂತ ಹೇಳಿ ಒಂದು ಡೈರಿ ಚಾಲು ಮಾಡಬೇಕಂತೇಳಿ 2008ರಲ್ಲಿ ಒಂದು 100/80 ಶೆಡ್ ಚಾಲು ಮಾಡಿ ಅದ್ರಾಗ ಒಂದು 28 ಎಮ್ಮೆಗಳು ಕಟ್ಟುವಂಥ ಪ್ಲಸ್ ಒಂದು ಗೋಡೌನ್ ಮೇವಿಗೆ ಹತ್ತಿಗಳ ಹಿಂಡಿ ಅಂತ ಸ್ಟಾಕ್ ಮಾಡೋಕೆ ಒಂದು ಶೆಡ್ ಕಟ್ಕೊಂಡು ನಾನು 2008ರಲ್ಲಿ ಹರಿಯಾಣಕ್ಕೆ ಹೋಗಿ 28 ಎಮ್ಮೆಗಳು ತೊಗೊಂಬನ್ನಿ. ತದನಂತರ ನಾನು ಒಂದು ಲಾಭದಾಯಕ ಆಗೋಣ ಹಂತವಾಗಿ ನಾನು 200 ಎಮ್ಮೆಗಳು ಶೆಡ್ ಮಾಡ್ಕೊಂಡ. ಆಳುಗಳ ಜೊತೆ ಆಳಾಗಿ ದುಡಿತಾ ಇರೋ ರತ್ನಪ್ಪಣ್ಣ ಕೊಟ್ಟಿಗೆಯನ್ನ ಸ್ವಚ್ಛ ಮಾಡಿ ಪ್ರತಿನಿತ್ಯ ಹಸುಗಳ ಮೈ ತೊಳೆದು ಬಹಳ ಮುತುವರ್ಜಿಯಿಂದ ಸಾಕಣೆ ಮಾಡ್ತಿದ್ದಾರೆ. ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಮತ್ತು ಮಧ್ಯಾಹ್ನ 4 ಗಂಟೆಗೆ ಹೀಗೆ 2 ಬಾರಿ ರಾಸುಗಳಿಗೆ ಮೇವನ್ನ ನೀಡ್ತಾರೆ. ಅಲ್ಲದೆ ಒಣಮೇವಿನ ಜೊತೆಗೆ ತಮ್ಮ ಜಮೀನಿನಲ್ಲೇ ಬೆಳೆದಿರೋ ಹುಲ್ಲನ್ನ ತಂದು ಮಿಷನ್ನಿಂದ ಕಟ್ ಮಾಡಿ ರಾಸುಗಳಿಗೆ ಆಹಾರವಾಗಿ ನೀಡ್ತಾ ಪೋಷಣೆ ಮಾಡ್ತಿದ್ದಾರೆ. ಒಂದ್ಸಲ ಮೇವು ಹಾಕೋರಿ, ಆಮೇಲೆ ಮತ್ತು ಸಾಯಂಕಾಲ 4 ಗಂಟೆಗೆ ಒಂದು ಸಲ ಮೇವು ಹಾಕೋರಿ. ಅದ್ರ ಜೋಡಿ ಪ್ರತಿ ಎಮ್ಮಿಗೆ ಒಂದು 3 kg ಹತ್ತಿಕಾಳು ಹಿಂಡಿ, ನಂತರ ಆಕಳಿದ್ದು ಅಂದ್ರೆ ನಾವು ಗೋಳಿ ಪೆಂಡ್ ಹಾಕೋರಿ. ಅದಕ್ಕೆ ಹಂತವಾಗಿ ಕರುಗಳಿಗೂ ಸ್ವಲ್ಪ ಹಾಕೋರಿ. ನಾವು 200 ಎಮ್ಮೆಗಳು ಚಾಲೋ 200 ಎಮ್ಮೆಗಳು ಮಾಡಿದ್ರಿ. ಈಗೇನಾದ್ರಿ ನಡು ಸ್ವಲ್ಪ ನೀರಿಂದ ಶಾರ್ಟೇಜ್ ಆಗೋಣ, ಆಮೇಲೆ ನಾವು ಹಂತವಾಗಿ ಅವ್ನು ಮಾರ್ಕೊಂಡ ಈ ಸದ್ಯ ನನ್ನ ಹತ್ತಿರ ಒಂದು 20 ಎಮ್ಮೆ, ಅದ್ರಾಗ 20 ಎಮ್ಮೆಯಲ್ಲಿ ಒಂದು 6 ಜಾಫ್ರ ಅದಾವ್ರಿ, ಒಂದು 14 ಮುರ ಅದಾವ್ರಿ. ನಂತರ 20 ಆಕಳು ಅದಾವ್ರಿ. ಇದ್ರಾಗ ಒಂದು ಗಿರ್ ಆಕಳು ಐತಿ, ಒಂದು ದೇಶಿ ಐತಿ, ನಂತರ 2 HF ಅದಾವ, ನಂತರ ಜರ್ಸಿ ಒಂದು 14-15 ಅದಾವ್ರಿ. ಟೋಟಲ್ ಒಟ್ಟು ನನ್ನ ಕಡೆ ಕರುಗಳು ಹಿಡ್ಕೊಂಡ ಒಂದು 70 ದನಗಳು ಅದಾವ್ರಿ. ಅದಕ್ಕೆ ನಾವು ಪ್ರತಿದಿನ ಏನು ಮಾಡ್ತೀವಪ್ಪ ಅಂದ್ರೆ ಒಂದು ಒಣ ಮೇವಿದ್ರೆ 7-8 kg ಕೊಡ್ತೀವಿ ರೀ, ಹಸಿ ಮೇವಿದ್ರೆ 10-12 kg. ಅದಕ್ಕೆ ಹಿಂಡಿ ಬೆಳಗ್ಗೆ ಒಂದು 3 ಕಿಲೋ, ಸಾಯಂಕಾಲ ಒಂದು 3 ಕಿಲೋ ಹಾಕೋರಿ.
ರಾಸುಗಳಿಗೆ ಯಾವುದೇ ರೋಗ ಬಾರದಂತೆ ಮುತುವರ್ಜಿ ವಹಿಸ್ತಾ ಇರೋ ಮುತ್ತಣ್ಣ ಯಾವುದೇ ಆಧುನಿಕ ಪದ್ಧತಿಯನ್ನ ಅಳವಡಿಸಿಕೊಳ್ಳದೆ ನೈಸರ್ಗಿಕ ಪದ್ಧತಿಯಲ್ಲಿ ಹೈನುಗಾರಿಕೆ ಮಾಡ್ತಿದ್ದಾರೆ. ಹಸಿ ಮೇವಿನ ಜೊತೆಗೆ ಒಣಮೇವನ್ನು ಕೂಡ ನೀಡ್ತಾ ಇರೋದ್ರಿಂದ ಹಸುಗಳಲ್ಲಿ ಹಾಲಿನ ಪ್ರಮಾಣ ಹೆಚ್ಚಾಗಿದ್ದು ಪ್ರತಿನಿತ್ಯ 200 ಲೀಟರ್ ಹಾಲಿನ ಉತ್ಪಾದನೆ ಆಗ್ತಾ ಇದ್ದು ವರ್ಷಕ್ಕೆ 10 ಲಕ್ಷ ಆದಾಯವನ್ನ ಪಡೆದಿದ್ದಾರೆ. ಪ್ರತಿದಿನ ನೋಡ್ರಿ 2 ಟೈಮ್ ಹಾಲು ಕರಿತೀರಿ. ನಾವು ಎಲ್ಲ ಮ್ಯಾನ್ಯುವಲ್ ಏನು ಮಾಡ್ತೀರಿ, ಯಾವ ಮಷಿನ್ ಇಲ್ಲ. ಆಕಳ ಹಾಲು ಕೈಲಿ ಕರಿತೀರಿ ಮತ್ತು ಎಮ್ಮೆ ಹಾಲು ಕರಿತೀವಿ. ಪ್ರತಿದಿನ ನಮ್ದು ಮುಂಜಾನೆ 100 ಲೀಟರ್ 100-110, ಸಾಯಂಕಾಲ 100-110. ನಾವು ನಮ್ದೊಂದು ವೆಹಿಕಲ್ ಮಾಡಿದ್ರು ಸ್ವಂತ, ಒಂದು ಟಾಟಾ ಏಸ್ ಐತಿ. ಸುಮಾರು ನಾವು ಒಂದು 25 ಕಿಲೋಮೀಟರ್ ಹೋದ ಕೊಡ್ತೀವಿ. ಅದಕ್ಕೆ ನಮ್ಗೆ ಅಂತರ ಹೊತ್ತುಕತ್ ಹೇಳಿ ಒಂದು ಪ್ರತಿ ಲೀಟರ್ ₹1.20 ಹಾಲು ಕೊಡ್ತಾರೆ. ಮತ್ತು ನಮ್ಮ ದಿವಸ ಬೆಳಗ್ಗೆ ಮುಂಜಾನೆ ಮನೆಗೂ ಹಾಲು ಹಾಕವ್ರಿ. ಅದರಿಂದ ನಮಗೆ ಸುಮಾರು ತಿಂಗಳಿಗೆ 2,10,000-20,000 ರೊಕ್ಕ ಬರ್ತೈತೆ. ನೀವು ತಿಂಗಳ 2,20,000. ಅದರ ನಮಗೊಂದು ಸುಮಾರು 60,000-70,000 ಪ್ರತಿ ತಿಂಗಳು ಉಳಿತೈತ್ರಿ. ಅದರಿಂದ ನಮ್ಗೆ ವರ್ಷಕ್ಕೆ ಆದಾಯ ಅಂದ್ರೆ ವರ್ಷಕ್ಕೆ ಒಂದು ಅಂದಾಜು ಒಂದು 8-10 ಲಕ್ಷ ರೂಪಾಯಿ ನಿವ್ವಳ ನಮ್ದು ಡೇರಿ ಲಾಭ ಐತ್ರಿ. ಹೈನುಗಾರಿಕೆಯಿಂದ ಉತ್ತಮ ಆದಾಯವನ್ನ ಪಡಿತಾ ಇರೋ ರತ್ನಪ್ಪಣ್ಣ ಹಸುಗಳ ಗಂಜಲ ಸಗಣಿಯನ್ನ ಶೇಖರಣೆ ಮಾಡಿ ಬಯೋಡೈಜೆಸ್ಟರ್ ಮೂಲಕ ಬೆಳೆಗಳಿಗೆ ನೀಡುತ್ತಿದ್ದಾರೆ. ಅಲ್ಲದೆ ವರ್ಷಕ್ಕೆ 2 ಬಾರಿ ಇದೇ ಕೊಟ್ಟಿಗೆ ಗೊಬ್ಬರವನ್ನ ನೀಡುವುದರಿಂದ ಉತ್ತಮ ಇಳುವರಿಯನ್ನ ಪಡೆದಿದ್ದಾರೆ. ನಾವು ಮುಂಜಾನೆ ನೋಡ್ರಿ 9 ಗಂಟೆಗೆ ಮೈ ತೊಳಿತೀರಿ. ಅಗದಿ ಸ್ವಚ್ಛಂಗೆ ಪ್ರೆಸರ್ಲೆಲ್ಲ ಮೈ ತೊಳಿತೀರಿ. ಮೈ ತೊಳೆದು ಏನೈತ್ರಿ, ಒಂದು ನಮ್ದು ಬಯೋಡೈಜೆಸ್ಟ್ ಟ್ಯಾಂಕ್ ಐತಿ. ಸುಮಾರು ಒಂದು 5 ಫೂಟ್ ಗುಮ್ಮ, ಒಂದು 7 ಫೂಟ್ ಅಗಲ, ಒಂದು 50 ಫೂಟ್ ಉದ್ದದ ಐತ್ರಿ. ಸುಮಾರು ಒಂದು 7 ಮೋಟ್ರ್ 3 ತಾಸು ಕಂಟಿನ್ಯೂಸ್ ನಡೀತಿದ್ರಿ. ಸುಮಾರು ದಿವಸ ಒಂದು ಅರ್ಧ ಎಕರೆ ಗಂಜಲ್ ನೀರು ಹಾಯ್ತಿದ್ರಿ. ಅದರಂತೆ ವರ್ಷಕ್ಕೆ ನಮ್ದು ಸುಮಾರು 200-225-250 ಟ್ರ್ಯಾಕ್ಟರ್ ಗೊಬ್ಬರ ಆಕೈತಿ. ನಾವೇನು ಮಾಡ್ತೀವಿ, 50 ಎಕರೆ ಒಂದು 25 ಎಕರೆಗೆ ಹಾಕೋತೀರಿ. ಮತ್ತು ಮರನೇ ವರ್ಷ ಆದಂಗೆ ಮತ್ತೆ ಒಂದು 20 ಹಾಕೊಂಡ ಅದನ್ನು ಅಗದಿ ಫಸ್ಟ್ ಕ್ಲಾಸ್ ಮೇಂಟೈನ್ ಮಾಡ್ಕೋತ ಬೆಳೆನೂ ಚಲೋ ಬರುವಂಗೆ ನಾವು ಗೊಬ್ಬರ ಎಲ್ಲ ಹಾಕೊಂಡು ಮಾಡ್ಕೊಂಡು ಹೋಗ್ರಿ. ಪ್ರತಿದಿನ ನಮ್ಮ ಭಯ ಹೊಟ್ಟು ದಿವಸ ಒಟ್ಟು ಮುಂಜಾನೆ ಬೆಳಗ್ಗೆ ಎದ್ಗಳಿಗೆ ಮೊದಲೆಲ್ಲ ಸಗಣಿ ತೆಗೆದು ಅವನ್ನೆಲ್ಲ ಸ್ವಚ್ಛ ಮಾಡಿ ಹಾಲೆಲ್ಲ ಹಿಂಡ್ಕೋತಾರೆ. ನಂತರ ಈ ಏನೈತಿಲ್ಲ ಹಿಂದ್ಗಡೆ ತೋರಿಸ್ತಂದ್ರೆ ಎಲ್ಲ ಇಲ್ಲೇ ಸ್ಟಾಕ್ ಮಾಡ್ತೀವಿ ನಾವು. ಸುಮಾರು ಇಲ್ಲೇ ಒಂದು 200 ಟ್ರ್ಯಾಕ್ಟರ್ ಗೊಬ್ಬರ ಐತ್ರಿ. ಇದನ್ನು ನಾವು ಪ್ರತಿ ವರ್ಷಕ್ಕೊಮ್ಮೆ ಏಪ್ರಿಲ್ ಮೇದಾಗ ಹೊಲಕ್ಕೆ ಹಾಕೊಂಡ ಎಲ್ಲ ಖಾಲಿ ಮಾಡಿ ಮತ್ತೆ ವರ್ಷ ಅಲ್ಲೇ ಉಪಯೋಗ ಮಾಡ್ಕೋತಾರೆ. ಕೃಷಿ ಮಾಡಲು ಸರ್ಕಾರಿ ಕೆಲಸ ಬಿಟ್ಟು ಬಂದ ರತ್ನಪ್ಪಣ್ಣ ಸಾಕಷ್ಟು ಕಷ್ಟಗಳನ್ನು ಎದುರಿಸಿ ಇಂದು ಒಬ್ಬ ಯಶಸ್ವಿ ರೈತರಾಗಿದ್ದಾರೆ. ಕೇವಲ ಒಂದೇ ಬೆಳೆಗೆ ಜೋತು ಬೀಳದೆ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ವರ್ಷದ ಎಲ್ಲಾ ಕಾಲದಲ್ಲೂ ಆದಾಯವನ್ನ ಪಡಿತಾ ಮಾದರಿ ರೈತರಾಗಿದ್ದಾರೆ. ಪ್ರವಾಹ ಬಂದು ಸಾಕಷ್ಟು ರೈತರು ನಷ್ಟ ಅನುಭವಿಸಿದ್ರೆ ರತ್ನಪ್ಪಣ್ಣ ಮಾತ್ರ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ಪ್ರವಾಹದ ಪರಿಸ್ಥಿತಿಯಲ್ಲೂ ಎದೆಗುಂದದೆ ಗೋವಿನ ಜೋಳದ ಬೆಳೆಯನ್ನ ರಕ್ಷಣೆ ಮಾಡಿಕೊಂಡು ಇಂದು ಬಂಪರ್ ಇಳುವರಿಯನ್ನ ಪಡೆದಿದ್ದಾರೆ. ಅಷ್ಟೇ ಅಲ್ಲ, 45 ಎಕರೆಯ ಕೃಷಿ ಭೂಮಿಗೆ ಸತ್ವಯುತ ಗೊಬ್ಬರವನ್ನ ನೀಡೋ ಸಲುವಾಗಿ ಹೈನುಗಾರಿಕೆಯನ್ನ ಆರಂಭಿಸಿದ ಇವರು ಆದಾಯದ ಜೊತೆಗೆ ತಮ್ಮ ಇಡೀ ಜಮೀನಿಗೆ ಕೊಟ್ಟಿಗೆ ಗೊಬ್ಬರವನ್ನ ಬಳಕೆ ಮಾಡ್ತಾ ಉತ್ತಮ ಇಳುವರಿಯನ್ನ ಪಡಿತಾ ಇದ್ದಾರೆ. ಅಷ್ಟೇ ಅಲ್ಲ, 45 ಎಕರೆಯಲ್ಲಿ ಸಮಗ್ರ ಕೃಷಿ ಮಾಡ್ತಾ ಇರೋ ಇವರು ವರ್ಷಕ್ಕೆ 1 ಕೋಟಿಗೂ ಅಧಿಕ ಆದಾಯವನ್ನ ಪಡೀತಾ ಬೆಳಗಾವಿಯ ಹೆಮ್ಮೆಯ ರೈತರಾಗಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಅನ್ನದಾತ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಗತಿಪರ ರೈತನೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.